ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ ಮುಗಿಯೋದಕ್ಕೆ ಇನ್ನಿರೋದು ಕೇವಲ 7 ದಿನ ಮಾತ್ರ. ಮುಂದಿನ ಭಾನುವಾರ ಯಾರು ಬಿಗ್ ಬಾಸ್ ವಿನ್ನರ್ ಅನ್ನೋದು ಅನೌನ್ಸ್ ಆಗುತ್ತೆ. ಕಳೆದ ಬಾರಿ ಜನವರಿ 26ಕ್ಕೆ ಬಿಗ್ ಬಾಸ್ ಫಿನಾಲೆ ನಡೆದಿತ್ತು. ಕಳೆದ ಬಾರಿ ಜನವರಿ 26ರಂದೇ ಭಾನುವಾರ ಬಂದಿತ್ತು. ಹೀಗಾಗಿ ಗಣರಾಜ್ಯೋತ್ಸವ ದಿನದಂದೇ ಅದ್ಧೂರಿ ಫಿನಾಲೆ ಮಾಡಿದ್ರು. ಆದ್ರೆ ಈ ಬಾರಿ 1 ವಾರ ಮುಂಚಿತವಾಗಿ ಬಿಗ್ ಬಾಸ್ ಮುಗಿತಾ ಇದೆ. ಹೀಗಾಗಿ ಇಷ್ಟು ದಿನ ರಾತ್ರಿ 9:30 ಆದ್ರೆ ಸಾಕು, ಎಲ್ರೂ ಟಿವಿ ಮುಂದೆ ಕೂರ್ತಾ ಇದ್ರು. ಅವರಿಗೆಲ್ಲ ಇನ್ ಮುಂದೆ ಈ ಎಂಟರ್ಟೈನ್ಮೆಂಟ್ ಸಿಗಲ್ಲ. ಇನ್ನೊಂದು ವಾರದಲ್ಲಿ ಈ ಬಾರಿಯ ಬಿಗ್ ಬಾಸ್ಗೆ ತೆರೆ ಬೀಳಲಿದೆ. ಆತ್ಮೀಯರೇ, ಸದ್ಯ ಬಿಗ್ ಬಾಸ್ ಮನೆಯಲ್ಲಿ 8 ಜನರಿದ್ದಾರೆ. ಈ 8 ಜನರಲ್ಲಿ ಧನುಷ್ ಟಿಕೆಟ್ ಟು ಫಿನಾಲೆ ರೌಂಡ್ ಗೆದ್ದು ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಹೀಗಾಗಿ ಧನುಷ್ಗೆ ಯಾವುದೇ ಎಲಿಮಿನೇಷನ್ ಆತಂಕ ಇಲ್ಲ. ಯಾರು ಹೋದ್ರೂ ಧನುಷ್ ಮಾತ್ರ ಫಿನಾಲೆಗೆ ಇದ್ದೇ ಇರ್ತಾರೆ. ಹೀಗಾಗಿ 7 ಮಂದಿಯಲ್ಲೇ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯಲಿದೆ. ಈ ಬಾರಿಯ ಫಿನಾಲೆ ರೌಂಡ್ನಲ್ಲಿ ಟಾಪ್ 6 ಸ್ಪರ್ಧಿಗಳು ಉಳ್ಕೊಳ್ಳಲಿದ್ದಾರೆ. ಹೀಗಾಗಿ 2 ಸ್ಪರ್ಧಿಗಳು ಅನಿವಾರ್ಯವಾಗಿ ಮನೆಯಿಂದ ಹೊರ ಹೋಗಲೇಬೇಕು. ಈಗ ಧನುಷ್ ಸೇವ್ ಆಗಿದ್ರಿಂದ 5 ಮಾತ್ರ ಉಳ್ಕೊಂಡ್ರೆ ಇನ್ನಿಬ್ಬರು ಹೊರ ಹೋಗಬೇಕು. ಈ ಇಬ್ಬರು ಯಾರು ಅನ್ನೋದು ಇಷ್ಟು ದಿನದ ಯಕ್ಷ ಪ್ರಶ್ನೆಯಾಗಿತ್ತು. ಈ ವಾರ ಬಿಗ್ ಬಾಸ್ ಮನೆಯ ಕೊನೆಯ ವಾರ ಆಗಿದ್ರಿಂದ, ಅದರಲ್ಲೂ ಈ ವಾರವೇ ಕೊನೆಯ ಕಿಚ್ಚನ ಪಂಚಾಯಿತಿ ಆಗಿರೋದ್ರಿಂದ ಈ ವಾರವೇ ಇಬ್ಬರನ್ನ ಸುದೀಪ್ ಅವರೇ ಎಲಿಮಿನೇಟ್ ಮಾಡ್ತಾರೆ ಅಂತ ಎಲ್ರೂ ಅಂದ್ಕೊಂಡಿದ್ರು. ಆದ್ರೆ ಇಲ್ಲಾಗಿದ್ದೇ ಬೇರೆ. ಇಬ್ರು ಹೋಗ್ತಾ ಇಲ್ಲ, ಒಬ್ರನ್ನ ಮಾತ್ರ ಹೊರ ಕಳಿಸಿದ್ದಾರೆ. 8 ಮಂದಿಯಲ್ಲಿ ಒಬ್ರು ಹೊರ ಹೋದ್ರೆ 7 ಮಂದಿ ಉಳ್ಕೋತಾರೆ. ಅಲ್ಲಿಗೆ ಈ ಬಾರಿ 7 ಸ್ಪರ್ಧಿಗಳು ಫಿನಾಲೆಗೆ ಹೋಗ್ತಾರೆ ಅಂತ ನೀವೇ ಅಂದ್ಕೊಳ್ಬಹುದು. ಆದ್ರೆ ಅಸಲಿ ಆಟವೇ ಬೇರೆ ಇದೆ. ಫಿನಾಲೆಗೆ ಹೋಗೋದು 6 ಮಂದಿ. ಆದ್ರೆ ಈ ವಾರ ಒಬ್ಬರನ್ನ ಹೊರ ಹಾಕಲಿರೋ ಬಿಗ್ ಬಾಸ್ ಮುಂದಿನ ವಾರ ಮಿಡ್ ನೈಟ್ ಎಲಿಮಿನೇಷನ್ ಮಾಡಲಿದೆ. ಹೀಗಾಗಿ ಫಿನಾಲೆಗೆ 2 ದಿನ ಇರುವಾಗ ದೊಡ್ಡ ಸ್ಪರ್ಧಿಯೇ ಮನೆಯಿಂದ ಹೊರ ಹೋಗಲಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಈ ವಾರ ಯಾರು ಉಳ್ಕೋತಾರೆ, ಯಾರು ಹೊರ ಹೋಗ್ತಾರೆ ಅನ್ನೋ ಪ್ರಶ್ನೆಗೆ ತೆರೆ ಬಿದ್ದಿದೆ. ರಾಶಿಕಾ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ. ರಾಶಿಕಾಗೆ ತಾನು ಫಿನಾಲೆಗೆ ಹೋಗಬೇಕು ಅನ್ನೋ ದೊಡ್ಡ ಕನ್ಸಿತ್ತು. ಹೇಗಾದ್ರೂ ಸರಿ, ನಾನು ಟಿಕೆಟ್ ಟು ಫಿನಾಲೆ ಗೆಲ್ಲಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಕೊನೆಯಲ್ಲಿ ಆಗಿದ್ದೇ ಬೇರೆ. ಫಿನಾಲೆ ಟಾಸ್ಕ್ ಆಡೋದಿಕ್ಕೂ ರಾಶಿಕಾಗೆ ಆಗ್ಲಿಲ್ಲ. ಹೀಗಾಗಿ ಎಲಿಮಿನೇಷನ್ ರೌಂಡ್ ನಲ್ಲೇ ಉಳಿದುಕೊಂಡ್ರು. ಈ ವಾರ ಕಿಚ್ಚ ಸುದೀಪ್ ಅವರೇ ರಾಶಿಕಾರನ್ನ ಹೊರ ಕಳಿಸಿದ್ದಾರೆ. ಇದು ಹಲವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಎಂತೆಂಥ ಕಳಪೆ ಸದಸ್ಯರೇ ಇನ್ನೂ ಉಳ್ಕೊಂಡಿದ್ದಾರೆ. ಹೀಗಿರುವಾಗ ರಾಶಿಕಾರನ್ನ ಹೊರ ಕಳಿಸಿದ್ದು ಸರಿಯಲ್ಲ ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲಾ ಹುಡುಗಿರಿಗೆ ಕಂಪೇರ್ ಮಾಡಿದ್ರೆ ರಾಶಿಕಾನೇ ಬೆಸ್ಟ್. ಟಾಸ್ಕ್ ಆಗಿರಬಹುದು, ಇನ್ಯಾವುದೋ ಚಟುವಟಿಕೆ ಆಗಿರಬಹುದು, ಎಲ್ಲದರಲ್ಲೂ ರಾಶಿಕಾ ಗುಡ್. ಜಾಸ್ತಿ ಜಗಳ ಮಾಡ್ತಾರೆ, ಎಲ್ಲಾ ವಿಷಯದಲ್ಲೂ ಕಿರಿಕಿರಿ ಮಾಡ್ತಾರೆ ಅನ್ನೋದನ್ನ ಬಿಟ್ರೆ ಇನ್ನೆಲ್ಲ ಟಾಸ್ಕ್ ನಲ್ಲೂ ರಾಶಿಕಾ ಬೆಸ್ಟ್. ಎಲ್ಲಾ ಹುಡುಗಿರಿಗಿಂತ ರಾಶಿಕಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲಾ ಸದಸ್ಯರಿಗೂ ಗೊತ್ತಿತ್ತು. ಆದ್ರೆ ಏನ್ ಮಾಡೋದು, ಬಿಗ್ ಬಾಸ್ ಮಾಡಿದ್ದೇ ರೂಲ್ಸ್. ಹೀಗಾಗಿ ಈ ವಾರ ರಾಶಿಕಾ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ. ಹಾಗೆ ನೋಡಿದ್ರೆ ಕಾವ್ಯ, ಧ್ರುವಂತ ಹಾಗೂ ರಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕಿತ್ತು. ಇವರಲ್ಲಿ ಯಾರಾದ್ರೂ ಹೊರ ಹೋಗಿದ್ರೆ ಓಕೆ ಅನ್ನಬಹುದಿತ್ತು. ಆದ್ರೆ ರಾಶಿಕಾರನ್ನೇ ಹೊರ ಕಳಿಸಿದ್ದಾರೆ. ಇದೆಲ್ಲ ಆಗ್ತಾ ಇದ್ದಂತೆ ಬಿಗ್ ಬಾಸ್ ಫಿನಾಲೆಗೆ 2 ದಿನ ಇರುವಾಗ ಮತ್ತೊಂದು ಸುತ್ತಿನ ಡ್ರಾಮಾ ನಡೆಯಲಿದೆ. ಈ ಬಾರಿಯ ಕೊನೆಯ ಮಿಡ್ ನೈಟ್ ಎಲಿಮಿನೇಷನ್ ನಡೆಯಲಿದೆ. ಮೊದಲಿಗೆ ಬಿಗ್ ಬಾಸ್ ಶುರುವಾದ 3 ವಾರಕ್ಕೆ ಮಿಡ್ ನೈಟ್ ಎಲಿಮಿನೇಷನ್ ನಡೆದಿತ್ತು. ಈ ಮಿಡ್ ನೈಟ್ ಎಲಿಮಿನೇಷನ್ ನಲ್ಲಿ ಡಾಗ್ ಸತೀಶ್ ಹೊರ ಹೋಗಿದ್ರು. ಈಗ ಬಿಗ್ ಬಾಸ್ ಮುಗಿಯೋದಕ್ಕೆ 2 ದಿನ ಇರುವಾಗ ಮತ್ತೊಮ್ಮೆ ಮಿಡ್ ನೈಟ್ ಎಲಿಮಿನೇಷನ್ ನಡೆಯಲಿದೆ. ಆಗ ಕಾವ್ಯ ಹೊರ ಹೋಗೋದು ಬಹುತೇಕ ಖಾಯಂ ಆಗಿದೆ. ಕಾವ್ಯರನ್ನ ಹೊರ ಕಳಿಸಿ ಅಂತ ತುಂಬಾ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋರ ದೃಷ್ಟಿಯಲ್ಲಿ ಕಾವ್ಯ ಹೇಗೆ ವಿಲನ್ ಆಗಿದ್ದಾರೆ ಅಂತ ಈ ವಾರದ ಎಪಿಸೋಡ್ ನಲ್ಲಿ ಸುದೀಪ್ ಅದ್ಭುತವಾಗಿ ವಿವರಣೆ ಕೊಟ್ರು. ತಾವು ತಪ್ಪು ಮಾಡದೇ ಇದ್ರು ತಮ್ಮ ಸುತ್ತಮುತ್ತಲಿನವರಿಂದಾಗಿ ತಾವು ಹೇಗೆ ಕಾಣ್ತಿದ್ದೀರಿ ಅನ್ನೋದನ್ನ ಮತ್ತೊಮ್ಮೆ ತಿಳಿಸ್ಕೊಟ್ರು. ಅದರಲ್ಲೂ ಕಾವ್ಯ ಅವರ ತಮ್ಮ ಬಿಗ್ ಬಾಸ್ಗೆ ಬಂದು ದೊಡ್ಡ ಡ್ಯಾಮೇಜ್ ಮಾಡಿ ಹೋಗಿದ್ರು. ಅಲ್ಲಿವರೆಗೂ ಕಾವ್ಯ ಬಗ್ಗೆ ಅಂತ ದೊಡ್ಡ ಬೇಸರ ಇರಲಿಲ್ಲ. ಅವರ ತಮ್ಮ ಬಂದ ಮೇಲೆ, ಅದರಲ್ಲೂ ಒಂದು ವಿಡಿಯೋದಲ್ಲಿ ಕಾವ್ಯ ಅವರೇ ಫಿನಾಲೆ ಗೆಲ್ಲೋದು
ಫಿನಾಲೆಯಲ್ಲಿ ಸುದೀಪ್ ಸರ್ ಅವರ ಒಂದು ಕೈಯಲ್ಲಿ ಕಾವ್ಯ ಕೈ ಇರುತ್ತೆ ಅಂತ ಬಿಲ್ಡಪ್ ಕೊಟ್ಟಿದ್ದೆಲ್ಲ ಕಾವ್ಯಗೆ ದೊಡ್ಡ ಹೊಡೆತ ಕೊಡ್ತು. ಅದರ ಪರಿಣಾಮವೇ ಫಿನಾಲೆಗೆ ಹೋಗೋದಿಕ್ಕೂ ಆಗದಂತೆ ಹೊರ ಬಂದಿದ್ದು. ಆತ್ಮೀಯರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.